ಕಲಬುರಗಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚುತ್ತಿರುವ ಹಿನ್ನೆಲೆ ಆತಂಕಕಾರಿ ಘಟನೆಯೊಂದು ನಡೆದಿದೆ. ದೇವಿನಗರ ಬಡಾವಣೆಯಲ್ಲಿ ಮನೆಯ ಮುಂಭಾಗದಲ್ಲಿ ಆಟವಾಡುತ್ತಿದ್ದ 5 ಮಕ್ಕಳ ಮೇಲೆ ಏಕಾಏಕಿ ನಾಯಿ ದಾಳಿ ನಡೆಸಿದೆ. ದಾಳಿಯ ಪರಿಣಾಮವಾಗಿ ಮಕ್ಕಳಿಗೆ ಕಣ್ಣು, ಕಿವಿ ಹಾಗೂ ಎದೆ ಭಾಗಗಳಲ್ಲಿ ಗಂಭೀರ ಗಾಯಗಳಾಗಿವೆ. ಗಾಯಗೊಂಡ ಮಕ್ಕಳನ್ನು ತಕ್ಷಣವೇ ಜೀಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ. ಮಕ್ಕಳ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಎಂದು ತಿಳಿದುಬಂದಿದೆ. ಈ ಘಟನೆ ಬಳಿಕ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದು, ನಗರದಲ್ಲಿ ಹೆಚ್ಚುತ್ತಿರುವ ಬೀದಿ ನಾಯಿಗಳ ಹಾವಳಿ ನಿಯಂತ್ರಿಸಲು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಪಾಲಿಕೆ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ನಗರದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಅಗತ್ಯ ಕ್ರಮ ಕೈಗೊಳ್ಳುವ ಕುರಿತು ಸಂಬಂಧಿಸಿದ ಅಧಿಕಾರಿಗಳು ಯಾವ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಸಾಯಂಕಾಲ ಸುಮಾರು 5:30 ಸುಮಾರು ಸರ್, ನಮ್ಮ ಮಗಳು ಮನೆಯಿಂದ ಹೊರಗೆ ಆಟಾಡಕ್ಕೆ ಬಂದಿಲ್ಲ ಸರ್. ಅಂದರೆ ಮನೆ ಒಂದು 2 ಹೆಜ್ಜೆ ಹೊರಗಡೆ ಬಂದ ಸರ್. ಹೊರಗೆ ಬಂದಕ್ಕೆ ಅದೇ ಟೈಮ್ನಲ್ಲಿ ಏನಪ್ಪ ಅಂದರೆ ಉಚ್ಚನಾಯಿ ಬಂದ ಸರ್. ಉಚ್ಚನಾಯಿ ಬಂದಿದ್ದಕ್ಕೆ ಅವಳ ಮೇಲೆ ಅಟ್ಯಾಕ್ ಮಾಡಿದೆ ಸರ್. ಅವಳ ಮೇಲೆ ಅಟ್ಯಾಕ್ ಮಾಡಿದ ತಕ್ಷಣ ಅಲ್ಲಿ ಆಜುಬಾಜುದರೆಲ್ಲ ಹೊಡೆದು ಓಡಿಸ್ಬಿಟ್ರೆ ಸರ್ ನಾಯಿ. ಓಡಿದ ತಕ್ಷಣ ಮುಂದೆ ಹೋಗಿದ ತಕ್ಷಣ ಮುಂದೆ ಒಂದು 3 ಜನ ಸಣ್ಣ ಸಣ್ಣ ಹುಡುಗರು ಸರ್, ಅವ್ರ ಮೇಲೂ ಅಟ್ಯಾಕ್ ಮಾಡಿದೆ ಸರ್. ಅದಾದಮೇಲೆ ಮುಂದೊಬ್ಬರು ದೊಡ್ಡ ಹೆಣ್ಮಗಳು ಕೂಡ ಅವ್ರಿಗೂ ಕಾಲ ಮೇಲೆ ಅಟ್ಯಾಕ್ ಮಾಡಿದೆ ಸರ್. 5 ಜನಕ್ಕೆ ಏನಪ್ಪ ಅಲ್ಲಿ ಒಂದೇ ಇದರಲ್ಲಿ ಅಟ್ಯಾಕ್ ಮಾಡಿದ್ರು ಸರ್, ಅದೇ ಏರಿಯಾ. ಹಾಂ ಸರ್, ನನ್ನ ಮಗಳಿಗೆ ನೋಡಿರಿ ಸರ್, ಮೆದುಳಿ ಹತ್ರ ಸ್ವಲ್ಪ ಒಂದು ಕಾಯಿನಷ್ಟು ಅಡಲ್ಲ ಕಟ್ಟಾಗಿದೆ ಸರ್. ಮತ್ತು ಏನಂದರೆ ಕಣ್ಣಿನ ಮೇಲೆ ಒಳಗಡೆ ಅದು ಹತ್ತಿದೆ ಸರ್. ಅದು ಕಣ್ಣು ಇನ್ನೂ ಸೂರು ಕೂಡ ಓಪನ್ ಆಗ್ತಿದೆ ಸರ್ ಕಣ್ಣು. ಸೊ ಅದನ್ನು ಸೀನಿಯರ್ ಡಾಕ್ಟರ್ ಬರ್ತಾರಂತ ಬಂದು ನೋಡಿ ಮಾಡಿ ಹೇಳ್ತೀನಿ ಅಂತಂದ್ರೆ ಸರ್. ಭಾಳಷ್ಟು ನನ್ನ ಮಗಳಿಗೆ ಭಯಂಕರವಾಗಿದೆ ಸರ್. ಈಗ ಎಷ್ಟು ದಿವಸ ಅಂದರೆ ನಿನ್ನೆ ಸಾಯಂಕಾಲ ಯಾರು ಇರಲಿಲ್ಲ ಮನೆಗೆ. ನಮ್ಮ ಮಿಸ್ಸಸ್ ಒಬ್ಬರು ಇದ್ರು ಸರ್, ಅವರಿದ್ದರು ಒಳಗಡೆ ಟೀ ಮಾಡ್ಲಿಕ್ಕೆ ಅಂತ ಹೋಗಿದ್ರು. ಈಕಿ ನನ್ನ ಮಗಳು ಅದೇ ಟೈಮ್ನಲ್ಲಿ ಹೊರಗೆ ಬಂದಿದ್ದಾರೆ ಸರ್. ಹೊರಗೆ ಬಂದಾಗ ಅದು ಅಟ್ಯಾಕ್ ಮಾಡಿದ ತಕ್ಷಣ ಎಲ್ಲರೂ ಆಜುಬಾಜುದವರು ಅಂತ ಹೇಳ್ಬಿಟ್ಟು ಬಂದು ಬಿಡಿಸ್ಬಿಟ್ಟಿದ್ದಾರೆ ಸರ್. ಇಲ್ಲ ಅಂತಂದ್ರೆ ನಂದು ಈಗ ಈ ಸಿಚುವೇಶನಲ್ಲಿ ಅಲ್ಲಿ ಯಾರೂ ಇದ್ದಿಲ್ಲ ಅಂದರೆ ಇವತ್ತಿನ ನನ್ನ ಮಗಳು ನಾವು ನೋಡ್ಲಿಕ್ಕೆ ಆಗ್ತಿರಲಿಲ್ಲ ಸರ್. ಇಷ್ಟೆಲ್ಲ ಇದಲ್ಲ ಸರ್, ಈ ಕಾರ್ಪೊರೇಷನ್ ಅವ್ರಿಗೆ ನಾಯಿ ದಾಳಿಗಳೆಲ್ಲ ಹಾಂ ಸರ್, ಎಲ್ಲ ಕಡೆ ಆಗ್ತಿದ್ದವು ಸರ್. ಕಾರ್ಪೊರೇಷನ್ ಎಲ್ಲ ಕಡೆ ಆಗ್ತಿದೆ ಸರ್. ಈಗ ನೋಡಿರಿ ಸರ್, ಬೆಳಗ್ಗೆ ಎದ್ದು ಕಸ ವಿಲೇವಾರಿ ಮಾಡೋರು ಬರ್ತಾರೆ ಸರ್. ಅವ್ರಿಗೆ ಗೊತ್ತಿರ್ತದೆ, ಕಾರ್ಪೊರೇಷನ್ ಬರ್ತಾರೆ ಸರ್, ಕಸ ವಿಲೇವಾರಿ ಮಾಡಕ್ಕೆ ಬರ್ತಾರೆ. ಬಂದ ತಕ್ಷಣ ಅವ್ರಿಗೆ ಗೊತ್ತಿರ್ತದೆ ಈ ಏರಿಯಾದಾಗ ಎಷ್ಟು ನಾಯಿಗಳದವ ಏನು ಸುದ್ದಿ ಅಂತೇಳಿ. ಸೊ ಅವರಾದರೂ ಅವ್ರ ಮೇಲಿನ ಅಧಿಕಾರಿಗಳಿಗೆ ಹೇಳಿ ಇದನ್ನು ನಾಯಿಗಳನ್ನ ಹಿಡ್ಕೊಂಡು ದೂರ ಎಲ್ಲಾದರೂ ಬಿಡಬೇಕು ಮಾಡಿ ಅದಕ್ಕೆ ಏನೋ ಒಂದು ಸೊಲ್ಯೂಷನ್ ಮಾಡಿಬಿಡೋಕಿತ್ತು ಸರ್. ಅವರು ಕೂಡ ಮಾಡಲಿಲ್ಲ. ಅದೇ ರೀತಿ ಅಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಪೊರೇಟರ್ ಏನಿದ್ದಾರೆ, ಸೊ ಅವರು ಜನಸ್ಪಂದನ ಮಾಡಿ ಅವ್ರಿಗೆ ಏನು ಪ್ರಾಬ್ಲಮ್ ಏನಿಲ್ಲ, ಅದು ಈ ನಾಯಿಗಳಿಂದ ಈ ಪ್ರಾಬ್ಲಮ್ ಆಗ್ತಿದ್ದಾವೆ. ಸೊ ಹಿಂಗಾಗಿ ಇವ್ರನ್ನ ಏನಾದ್ರು ಮಾಡಬೇಕು ಅಂತ ಅವರು ಕೂಡ ಈ ಯಾವುದೇ ರೀತಿ ಒಂದು ನಿರ್ಧಾರ ತಗೊಳ್ಳಿಲ್ಲ ಸರ್. ಕಾರ್ಪೊರೇಷನ್ ಇದು ಆಗ್ತಿಲ್ಲ, ಜನಪ್ರತಿನಿಧಿಗಳು ಕೇಳ್ತಾರೆ. ಹಾಂ ಸರ್, ಹಾಂ ಸರ್. ಈಗ ನಮ್ಮಂಥವ್ರು ಮಿಲ್ ವರ್ಗದವ್ರು ಏನು ಮಾಡ್ಬೇಕು ಸರ್? ಸರ್ ಸ್ಟಿಚಸ್ ಏನು ಹಾಕಿಲ್ಲ ಸರ್. ಅವ್ರು ಸ್ಟಿಚಸ್ ಹಾಕ್ಲಿಕ್ಕೆ ಬರಲ್ಲ ಅಂತ. ಅದ್ರೊಳಗೆ ಏನಪ್ಪ ಅಂದ್ರೆ ಕ್ರಿಮಿಕೀಟಗಳು ಇರ್ತಾವಂತ, ಬ್ಯಾಕ್ಟೀರಿಯಾಸ್ ಇರ್ತಾವಂತ. ಸೊ ಅದಕ್ಕೆ ಡೈಲಿ ಪ್ರತಿದಿನ ತೊಳ್ಕೊಂಡು ಹೋದ್ರೆ ಕ್ಯೂರ್ ಆಗ್ತದೆ ಅಂತ ಹೇಳಿದ ಡಾಕ್ಟರ್ ಸರ್. ಅಷ್ಟೇ, ಭಾಳಷ್ಟು ಸೀರಿಯಸ್ ಆಗಿ ಸರ್. ನನ್ನ ಹೆಸರು ಗುರುರಾಜ್ ಅಂತ ಹೇಳ್ಬಿಟ್ಟು ದೇವಿನಗರಲ್ಲಿ ಇರ್ತೀನಿ ಸರ್. ಸಂಜೆ ಸಾಯಂಕಾಲ 6 ಗಂಟೆ ಆಗಿದೆ ಸರ್. ಏನು ಮಾಡ್ತೀನಿ ಮಗಳು ಆಟ ಆಡ್ತೀನಿ? ಮಗಳು ಜಸ್ಟ್ ಮನೆಗೆ ಆಟ ಆಡ್ತಿದ್ರಿ. ಅಲ್ಲಿ ಹೊರಗೆ ಹುಡುಗರು ಆಟ ಆಡೋತಿ ಅಂತ ಈಕಿ ಜಸ್ಟ್ ಹೊರಗೆ ಹೋಗ್ಯಾಳ ರೀ. ಓಡ್ನಿ ಹಾಕೊಂಡಿವ್ರಿ. ಹಿಂಗೆ ಓಡ್ನಿ ಹಾಕೊಂಡು ಹೊರಗೆ ಹೋಗ್ಯಾಳ ರೀ. ಆಕಿ ಕಾಣಿಸಿಲ್ಲ, ನಾಯಿ ಬಂದಿದ್ರಿ. ಅದು ಈ ಕಡೆ ಮುಖಮಾಗ ನಿಂತಾರಿ. ಅದು ನಾಯಿ ನುಗ್ಗಿಸಿ ಕೊಟ್ಟದ್ರಿ, ತೆಳಗೆ ಹಾಕಿದ್ರಿ. ನುಗ್ಗಿಸಿ ಕೊಟ್ಟದ್ದು ತೆಳಗೆ ಬಿದ್ದಾರಿ. ಅದು ಮೊಟ್ಟಿಗೆ ಅಟ್ಯಾಕ್ ಮಾಡಿಬಿಟ್ಟದ್ರಿ ಸರ್. ನಾವು ಹಾಗೆ ಓಡ್ಕೋತ ಹೊರಗೆ ಬಂದಿನಿ. ನಾವು ಒಳಗೆ ದೀಪ ಹಚ್ಚಕ್ಕೆ ಹೋಗಿದ್ದಾರಿ. ಸಾಯಂಕಾಲ ಆಗಿದೆ ಅಂತ. ಅಲ್ಲಿ 7-8 ಮಂದಿ ಕಡ್ದದ್ರಿ ಸರ್. ದೊಡ್ಡವ್ರಿಗೆ ಇಬ್ರಿಗೆ ಕಡ್ದದ್ರಿ, ಸಣ್ಣ ಹುಡುಗರಿಗೆ ಕಡ್ದದ್ರಿ. ಅವರು ಬಂದಿರ್ರಿ ಇಲ್ಲಿ ಹಾಸ್ಪಿಟಲ್ಗೆ. ಅಲ್ಲಿ ಆಜುಬಾಜು ಯಾರೋ ಇದ್ರ ಚಲೋ ಆಯ್ತು. ಇಲ್ಲ ಅಲ್ಲಿ ಆಜುಬಾಜು ಇದ್ದರಿ. ಆಕಿ ಇದೆ ನಮ್ಮ ಮನೆ ಇದ್ರೆ ಆಯಿ ಇರ್ತಾರೆ, ಅವ್ರು ಅಲ್ಲೇ ಕುಂತಿರ್ರಿ. ಆಕಿ ಚೀರನೇ ನಾವು ಹೊಡ್ಕೊತ ಬಂದಿನಿ ರೀ ಹೊರಗೆ. ಬರೋ ತಕ್ಷಣ ಓಡ್ ಹೋಗಿತ್ರಿ ಅದು ನಾಯಿ. ಅಂದ್ರೆ ಯಾರೋ ಇದ್ರು ಅಂತ ಹೇಳಕ್ಕೆ ಚಲೋ ಆಯ್ತು. ಇಲ್ಲಾಂದ್ರೆ ಏನು ಮಾಡ್ತಿತ್ತು ಗೊತ್ತಿಲ್ರಿ ಸರ್. ಜಾಸ್ತಿ ಆಗ್ಯದ್ರಿ ಸ್ವಲ್ಪ. ಈಗ ಈ ಕಡೆ 8 ದಿನ ಆಯ್ತು, ಭಾಳ ನಾಯಿಗಳು ಆಗ್ಯಾವ್ರಿ ಸರ್. ದೊಡ್ಡವ್ರಿಗೆ ಭೀ ಅಂಜಿಕೆ ಹೊಂಟದ್ರಿ. ಹಂಗೆ 8 ನಾಯಿಗಳು ಆಗ್ಯಾವ್ರಿ. ಹುಡುಗರಿಗೆ ಹೊಡೆದು ಯಾರು ಬಂದಿಲ್ರಿ ಕಾರ್ಪೊರೇಷನ್ದವ್ರಿಗೆ. ಕಂಪ್ಲೇಂಟ್ ಮಾಡಿದ್ರಿ, ಯಾರು ಬಂದಿಲ್ರಿ ಸರ್. ಆರಾಮಾಗ್ಯದ್ರಿ. ಸ್ವಲ್ಪ ಕಣ್ಣು ಸ್ವಲ್ಪ ಇದು ಆಗ್ಯದ್ರಿ, ಮುಚ್ಚಿದಂಗೆ ಅದ್ರಿ. ಏನು ತೆಗ್ದಿಲ್ರಿ ಕಣ್ರಿ. ನನ್ನ ಹೆಸರು ಜ್ಯೋತಿ ರೀ.